ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾ ರವರು ಅವರ ಕಾರ್ಯದರ್ಶಿಗಳು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ನನಗೊಂದು ಮೆಮೊರೆಂಡಮ್ ಕೊಟ್ಟಿದ್ದಾರೆ. ಈ ಮೆಮೊರೆಂಡಮಲ್ಲಿ ಮುಖ್ಯವಾಗಿ ಅವರು 5 ಅಂಶಗಳ ಬಗ್ಗೆ ತನಿಖೆ ಆಗಬೇಕು ಅಥವಾ ಅದರ ಬಗ್ಗೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ವಿನಂತಿ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಿರೋಂಥದ್ದು ಇವ್ಯಾಲ್ಯೂಯೇಷನ್ ಪ್ಲಸ್ ಅಂಕಪಟ್ಟಿ ವಿತರಣೆ ಬಗ್ಗೆ. ಅದಷ್ಟು ಬಗ್ಗೆನೂ ಕೂಡ ನಾನು ಈಗಾಗಲೇ ಪ್ರತಿ ವಾರ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀನಿ. ಈ ವರ್ಷದ ಅಂಕಪಟ್ಟಿ ಏನಿದೆ ಈ 30ನೇ ತಾರೀಕು ಅಥವಾ 2ನೇ ತಾರೀಕು ಒಳಗೆ ಎಲ್ಲದೂ ಕೂಡ ಅನೌನ್ಸ್ ಮಾಡೋದಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಇನ್ನು ಉಳಿದಂತೆ ಹಳೆಯ ಅಂದರೆ 2021ರಿಂದ 25ರವರೆಗೆ ಉಳಿದಂಥ ಅಂಕಪಟ್ಟಿಗಳಲ್ಲಿ ವ್ಯತ್ಯಾಸಗಳಿದ್ದಾವೆ ಅಂತೇಳಿ ಯುವ ಮೋರ್ಚಾರ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಸಮಗ್ರವಾಗಿ ಒಂದು ತನಿಖೆ ಮಾಡಿ ಅದನ್ನು ಸರಿಪಡಿಸ್ತೀವಿ. ಮತ್ತು ಡಿಜಿಟಲ್ ಇವ್ಯಾಲ್ಯೂಯೇಷನ್ ಬಗ್ಗೆನೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ. ಅದನ್ನು ಕೂಡ ನಮ್ಮ ಒಂದು ತಂಡನ ರಚಿಸಿ ಅದರಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದನ್ನ ಸರಿಪಡಿಸೋದಕ್ಕೆ ಅಥವಾ ಅದನ್ನು ಏನು ಮುಂದಿನ ಆಲೋಚನೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಂಕ್ವೈರಿ ಕಮಿಟಿ ಮಾಡಿ ಅವರಿಂದ ರಿಪೋರ್ಟ್ ತೊಗೊಳ್ತೀವಿ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ನಾವೇನೇನು ಇದು ಕೇವಲ ಎಕ್ಸಾಮಿನೇಷನ್ ಪ್ಲಸ್ ರಿಸಲ್ಟ್ ಒಂದೇ ಅಲ್ಲ, ಸಿಲೆಬಸ್ನ ಹೊಸದಾಗಿ ಅಳವಡಿಸ್ಕೊಳ್ಳೋದಿರ್ಬೋದು, ಮತ್ತು ಒಳ್ಳೆ ಟೀಚರ್ಸ್ನ ಒಳ್ಳೆ ಲೆಕ್ಚರ್ಸು ಪ್ರೊಫೆಸರ್ಸ್ನ ರೆಕ್ರೂಟ್ಮೆಂಟ್ ಮಾಡೋದಿರ್ಬೋದು, ಮತ್ತು ಆಂತರಿಕವಾಗಿ ಏನೇನು ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ತರಬೇಕು ಅದನ್ನೆಲ್ಲ ನಾವು ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಹಂತವಾಗಿ ಆಗುತ್ತೆ. ಇಟ್ ಟೇಕ್ಸ್ ಮಿನಿಮಮ್ 1 or 2 months. ಖಂಡಿತವಾಗಿ ಇದನ್ನೆಲ್ಲ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಏನಕ್ಕೆಂದರೆ ನಾವು ವಿದ್ಯಾರ್ಥಿಗಳಾಗಿ ಒಂದು ಎಕ್ಸಾಮ್ ಬರೆದು ಇಲ್ಲಿಗೆ ಬಂದು ನಿಂತಿರೋಂಥವ್ರು. ಸೊ ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅಂದರೆ ಅದು ಅಪರಾಧ ಆಗುತ್ತೆ. ಸೊ ಅವ್ರ ಬಗ್ಗೆ ಖಂಡಿತವಾಗಿ ಕಾಳಜಿ ವಹಿಸಿ ಮುಂದಿನ ದಿನ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಎಂಕ್ವೈರಿ ಮಾಡಿಸ್ತೀನಿ. ಏನಕ್ಕೆ ಅಂದರೆ ಯೂನಿವರ್ಸಿಟಿಯಲ್ಲಿ ಇವ್ಯಾಲ್ಯೂಯೇಷನ್ ಸೆಕ್ಷನ್ ಅವ್ರು ಹೇಳೋದು ಇಲ್ಲ ಸರ್, ಅದರಿಂದ ನಮ್ಗೆ ಉಪಯೋಗ ಆಗ್ತಿದೆ, ಹಣದ ಒಂದು ಏನು ಎಕ್ಸ್ಪೆಂಡಿಚರ್ ಏನಿದೆ ಉಳಿತಾಯ ಆಗ್ತಿದೆ ಅಂತ ಹೇಳಿದ್ರು. ಬಟ್ ನಾನು ಅದಕ್ಕೆ ಹೇಳಿದೆ ಇಲ್ಲ, ಅದನ್ನು ನಾವು ಇಂಡಿಪೆಂಡೆಂಟಾಗಿ ಎಂಕ್ವೈರಿ ಮಾಡಿಸೋ ನಮ್ಮ ಯೂನಿವರ್ಸಿಟಿಯಲ್ಲೇ ತಜ್ಞರಿದ್ದಾರೆ, ಅವರಿಂದ ಮತ್ತು ಫೈನಾನ್ಸ್ ಆಫೀಸರ್ಸ್ ಇರ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ, ಅವರಿಂದ ಆಂತರಿಕವಾಗಿ ಎಂಕ್ವೈರಿ ಮಾಡಿಸಿ ಯಾವಾಗ ಟೆಂಡರ್ ಕರೆದ್ರು, ಟೆಂಡರ್ ಕಂಡೀಷನ್ಸ್ ಏನಿತ್ತು, ಅಗ್ರಿಮೆಂಟಲ್ಲಿ ಏನಿರೋದಕ್ಕೆ ಏನೆಲ್ಲ ಕಂಡೀಷನ್ಸ್ ಇದ್ದಾವೆ, ಆಮೇಲೆ ಈಗ ಇವ್ಯಾಲ್ಯೂಯೇಷನಲ್ಲಿ ಎಷ್ಟು ಖರ್ಚಾಗ್ತಿದೆ, ಹಿಂದೆ ಮ್ಯಾನ್ಯುಯಲ್ ಇವ್ಯಾಲ್ಯೂಯೇಷನ್ ಆದಾಗ ಎಷ್ಟು ಖರ್ಚಾಗ್ತಿದೆ, ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದಾವೆ, ವ್ಯತ್ಯಾಸ ಇತ್ತು ಅಂದರೆ ಯಾಕೆ ಬಂದಿದೆ ವ್ಯತ್ಯಾಸ ಎಲ್ಲ ಕಂಡುಕೊಳ್ಳೋಕ್ಕಾಗುತ್ತೆ. ಇದನ್ನು ನನಗೆ ಯುವ ಮೋರ್ಚಾದವರು ಕೊಟ್ಟಿದ್ದಾರೆ, ಮತ್ತು ಕೆಲವು ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸ್ ಕೂಡ ಇದನ್ನ ರೈಸ್ ಮಾಡಿದರು. 2 ಬಾರಿ ರೈಸ್ ಆದಾಗ ನಾವು ನಿನ್ನೆ ಕೂಡ VC ಸರ್ಗೆ ಹೇಳಿದೆ, ನಾನು ಒಂದು ಎಂಕ್ವೈರಿ ಕಮಿಟಿ ಸೆಟಪ್ ಮಾಡಿಬಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋಣ ಅಂತ. ಅದು ಕ್ರಮ ಕೈಗೊಳ್ಳೋದಕ್ಕೆ ನಾನು ಎಂಕ್ವೈರಿ ಕಮಿಟಿ ರಿಪೋರ್ಟ್ ಬರಲಿ, ನಾನು ನಾಳೆ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. ಯೂನಿವರ್ಸಿಟಿಗೆ ಹೋದಾಗ ಒಂದು ಎಂಕ್ವೈರಿ ಕಮಿಟಿ ಸೆಟಪ್ ಮಾಡಿ ಅವ್ರಿಗೊಂದು 15 ದಿವಸ ಟೈಮ್ ಕೊಟ್ಟು ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಏನಾಗಿದೆ ವಿವರಿಸ್ತೀನಿ.